ಗುಡ್ ನ್ಯೂಸ್ ವೀಕ್ಷಕರ, ಗೃಹಲಕ್ಷ್ಮಿ ಯೋಜನೆಯ 10ನೇ ಕಂತಿನ ಹಣ ಯಾವಾಗ ಬಿಡುಗಡೆ ಆಗುತ್ತೆ ಸರ್ ಅಂತ ಬಹಳಷ್ಟು ಜನ ಕಮೆಂಟ್ ಮಾಡ್ತಾ ಇದ್ದಾರೆ. ಸೊ ಆ ಒಂದು 10ನೇ ಕಂತಿನ ಹಣ ಯಾವಾಗ ಬಿಡುಗಡೆ ಆಗುತ್ತೆ, ಈಗಾಗಲೇ ಬಿಡುಗಡೆ ಆಗಿದೆಯಾ, ಸೊ ಅದನ್ನು ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಅದ್ರ ಜೊತೆಗೇ 10ನೇ ಕಂತಿನ ಹಣ ಎರಡು ಒಂದು ಮುಖ್ಯವಂತಹ ಬದಲಾವಣೆಗಳಾಗಿದ್ದಾವೆ. ಸೊ ಆ ಒಂದು ಬದಲಾವಣೆಗಳು ನಿಮಗೆ ಮುಖ್ಯವಾಗಿ ತಿಳಿದಿರಬೇಕಾಗತ್ತೆ. ಯಾಕಂದರೆ ವೀಕ್ಷಕರೇ, ಆ ಒಂದು ಮುಖ್ಯವಾದಂತಹ ಬದಲಾವಣೆಗಳು ನಿಮಗೆ ಗೊತ್ತಿಲ್ಲಪ್ಪ ಅಂದರೆ ನಿಮಗೆ ಅಮೌಂಟ್ ಬರೋ ಚಾನ್ಸಸ್ಸು ಕಡಿಮೆ ಇರುತ್ತೆ. ಮತ್ತು ಅದ್ರ ಜೊತೆಗೇ ಯಾರಾದರೂ ಈ ತಪ್ಪುಗಳನ್ನು ಮಾಡಿದ್ರೆ ಸೊ ಅವು ನಿಮಗೆ ಅಮೌಂಟ್ ಬರೋದು ನಿಂತು ಬಿಡುತ್ತೆ, ಹೋಲ್ಡ್ ಆಗುತ್ತೆ. ಸೊ ನೋಡೋಣ ವೀಕ್ಷಕರ, ಯಾರೇನು ಬದಲಾವಣೆಗಳಾಗಿದ್ದಾವೆ, ಸೊ ಅವು ಮುಖ್ಯವಾದಂತಹ ಕಾರಣಗಳೇನು ಎಲ್ಲ ಕೂಡ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಹೀಗಾಗಿ ತುಂಬಾ ಇಂಪಾರ್ಟೆಂಟ್ ಮಾಹಿತಿ ಆಗಿರುತ್ತೆ. ಮತ್ತೆ ವಿಡಿಯೋನ ಸ್ಕಿಪ್ ಮಾಡಬೇಡಿ ವೀಕ್ಷಕರೀಗ. ಅದು ಇದು ಅಂತ ಏನು ಹೇಳಲ್ಲ, ಡೈರೆಕ್ಟಾಗಿ ಪಾಯಿಂಟ್ಗೆ ಬಂದುಬಿಡ್ತಾನೆ. ವೀಕ್ಷಕರು, ಈಗಾಗಲೇ ಏನಾಗಿದೆ, 10ನೇ ಕಂತಿನ ಹಣ ಬಿಡುಗಡೆ ಆಗಿದೆಯೋ ಇಲ್ವೋ ಇದು ಮುಖ್ಯವಾದಂತಹ ತಿಳ್ಕೊಬೇಕಂದ್ರೆ ವೀಕ್ಷಕರೇ, ಈಗಾಗಲೇ 10ನೇ ಕಂತಿನ ಹಣ ಬಿಡುಗಡೆ ಆಗಿದೆ. ಯಾಕಪ್ಪ ಅಂದರೆ ಈಗಾಗಲೇ ಲೋಕಸಭಾ ಚುನಾವಣೆ ಕೂಡ ಬರ್ತಾ ಇದೆ. ಸೊ ಅದರ ನಿಮಿತ್ತವಾಗಿ ಇವರು ಅತಿ ಸ್ಪೀಡಾಗಿ ಅಮೌಂಟನ್ನು ಹಾಕ್ತಾ ಇದ್ದಾರೆ. ಇದೇ ಸ್ಪೀಡು ಮೊದಲಿನಿಂದ ಮಾಡಬೇಕಾಗಿತ್ತು, ಮಾಡಿಲ್ಲ ಇವರು. ಈಗ ಲೋಕಸಭಾ ಚುನಾವಣೆ ಬರ್ತಾ ಇದೆ. ಸೊ ಅದರ ನಿಮಿತ್ತವಾಗಿ ಸ್ಪೀಡಾಗಿ ಅಮೌಂಟನ್ನು ಹಾಕ್ತಾ ಇದ್ದಾರೆ. ನಿಮಗೆ ಬಂದಿಲ್ಲಪ್ಪ ಅಂದರೆ ಅತಿ ಸ್ಪೀಡಲ್ಲಿ ಬಂದೇ ಬರುತ್ತೆ, ನೀವೇನು ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗಬೇಡಿ. ಯಾಕಂದರೆ ವೀಕ್ಷಕರು, ಈಗಾಗಲೇ ಒಂದು ವೋಟಿಂಗ್ ಹಾಕಬೇಕನ್ನೋದು ಇದ್ದೇ ಇರುತ್ತೆ. ಲೋಕಸಭಾ ಚುನಾವಣೆ ಬಂದಿದೆ, ವೋಟಿಂಗ್ ಹಾಕಬೇಕನ್ನುವಾಗ ಒಂದು ನಿಮಿತ್ತವಾಗಿ ನಿಮಗೆ ಸ್ಪೀಡಾಗಿ ಅಮೌಂಟನ್ನು ಹಾಕ್ತಾ ಇದ್ದಾರೆ. ಸೊ ನೀವೇನು ವರಿ ಮಾಡ್ಕೋಬೇಡಿ, ನಿಮ್ಮ ಖಾತೆಗೆ ಹಣ ಜಮಾ ಹಾಗೆ ಆಗುತ್ತೆ. ಮತ್ತು ಇದರಲ್ಲಿ ಬದಲಾವಣೆಗಳೇನಿದಾವೆ ಆಗಿದ್ದಾವೆ, ಎರಡು ಮುಖ್ಯವಾದಂತಹ ಬದಲಾವಣೆಗಳಾಗಿದ್ದಾವೆ. ಸೊ ಆ ಒಂದು ಬದಲಾವಣೆಗಳು ಯಾವುವು ಅನ್ನೋದನ್ನು ನೀವು ತಿಳ್ಕೊಳ್ಬೇಕಂದ್ರೆ ವಿಡಿಯೋನ ಸ್ಕಿಪ್ ಮಾಡಿ ನೋಡಿ. ಈಗಾಗಲೇ ಒಂದು ವಿಡಿಯೋದಲ್ಲಿ ನಾನು ತಿಳಿಸ್ಕೊಟ್ಟಿದ್ದೀನಿ ಆ ಬದಲಾವಣೆಗಳು ಮತ್ತು ಮುಖ್ಯವಾದಂತಹ ಕಾರಣಗಳನ್ನು ಕೂಡ ಹೇಳಿದ್ದೀನಿ. ಸೊ ಇಲ್ಲಿ ಹೊಸ ವೀಕ್ಷಕರು ಕೂಡ ಹೇಳ್ತಾರೆ, ಅವ್ರಿಗೋಸ್ಕರ ತಿಳಿಸ್ಕೊಡೋದಂದರೆ ವೀಕ್ಷಕರೇ, ಏನಪ್ಪ ಈ ಒಂದು ಬದಲಾವಣೆಗಳಂದರೆ, ಒಂದೇ ಬದಲಾವಣೆ ನೋಡ್ಕೊಳ್ಳಿ. ಈಗ ಈ ಒಂದು ರೇಷನ್ ಕಾರ್ಡಲ್ಲಿ ಮುಖ್ಯ ಒಂದು ಹೆಡ್ ಏನಿರ್ತಾರಲ್ಲ, ಸೊ ಅವರ ಒಂದು ಬದಲಾವಣೆಯನ್ನು ನೀವು ಮಾಡ್ಕೋಬೋದು, ಚೇಂಜಸನ್ನು ಮಾಡ್ಕೋಬೋದು. ಯಾಕಪ್ಪ ಅಂದರೆ ಈಗಾಗಲೇ ಒಂದು ಆ ವ್ಯಕ್ತಿ ಮರಣ ಹೊಂದಿದ್ರೆ ಅಥವಾ ಆ ಮನೆಯಿಂದ ಬಿಟ್ಟು ಹೋಗಿದ್ರೆ, ಯಾವುದೇ ಒಂದು ಕಾರಣ ಇರಲಿ, ಸೊ ಆ ಒಂದು ಚೇಂಜಸನ್ನು ನೀವು ಮಾಡ್ಕೋರಿದ್ರೆ, ಅಂದರೆ ಅತ್ತೆಯಿಂದ ಸೊಸೆಗೆ ಮಾಡ್ಕೋರಿದ್ರೆ, ಸೊಸೆಯಿಂದ ಅತ್ತೆಗೆ ಮಾಡ್ಕೊಳ್ಳೋರಿದ್ರೆ, ಸೊ ಯಾವುದೇ ಒಂದು ಹೆಣ್ಮಗಳ ಒಂದು ಚೇಂಜಸ್ ಮಾಡ್ಕೊಳ್ಳೋರಿದ್ರೆ ಅಥವಾ ನಿಮ್ಮ ಒಂದು ತಿದ್ದುಪಡಿ ಮಾಡ್ಕೊಳ್ಳೋರಿದ್ರೆ, ಸೊ ಈಗ ಮುಖ್ಯವಾದಂತಹ ಆ ಒಂದು ಟೈಮು ವೀಕ್ಷಕರೇ, ಆ ಒಂದು ಫ್ಯಾಮಿಲಿ ಆಫ್ ದ ಹೆಡ್, ಯಾರು ಮುಖ್ಯವಾದಂತಹ ನಿಮ್ಮ ಫ್ಯಾಮಿಲಿಯಲ್ಲಿ ಹೆಡ್ ಇರ್ತಾರೆ ಅವ್ರದ್ದು ಒಂದು ಚೇಂಜಸನ್ನು ಮಾಡ್ಕೋಬೋದು. ಅವ್ರ ಹೆಸರಲ್ಲೇ ಅಮೌಂಟು ಜಮಾ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಈಗಾಗಲೇ ಒಂದು ಅತ್ತೆ ಇದ್ದರೆ, ಒಂದು ಅತ್ತೆಯ ಹೆಸರಿನಲ್ಲಿ ಆ ಒಂದು ರೇಷನ್ ಕಾರ್ಡ್ ಇದ್ದರೆ ಅವ್ರಿಗೆ ಅಮೌಂಟ್ ಬರ್ತಾ ಇದ್ದರೆ ಸೊಸೆ ಹೆಸರಲ್ಲೇ ಮಾಡ್ಕೋಬೋದು. ಸೊ ಸೊಸೆ ಹೆಸರಿಂದ ಅಮೌಂಟು ಬರಲಿಕ್ಕೆ 2,000 ರೂಪಾಯಿ ಸ್ಟಾರ್ಟ್ ಆಗುತ್ತೆ. ಸೊ ಈ ರೀತಿಯಾಗಿ ಫ್ಯಾಮಿಲಿ ಆಫ್ ದ ಹೆಡ್ಡನ್ನು ಚೇಂಜಸ್ ಮಾಡ್ಕೋಬಹುದು, ಅದರಿಂದನೇ ಅಮೌಂಟು ಪಡಿತಾ ಬರ್ಬೋದು ಅಂತ 10ನೇ ಕಂತಿನ ಒಂದು ಹಣದಲ್ಲೇ ಒಂದು ಬದಲಾವಣೆಯನ್ನು ತಂದಿರುವಂಥದ್ದು. ಸೊ ನೆಕ್ಸ್ಟ್ ಅದರ ಜೊತೆಗೆ ಇನ್ನೊಂದು ಮುಖ್ಯವಾದಂತಹ ಬದಲಾವಣೆ ಏನಪ್ಪ ಅಂದರೆ, ರೇಷನ್ ಕಾರ್ಡ್ ತಿದ್ದುಪಡಿಯನ್ನು ಮಾಡಿಸ್ಕೋಬಹುದು. ನೀವು ರೇಷನ್ ಕಾರ್ಡನ್ನು ತಿದ್ದುಪಡಿಯನ್ನು ಮಾಡಿಸ್ಕೋಬಹುದು, ಆದರೆ ಇದು ಮುಖ್ಯವಾದಂತಹ ಸಂದರ್ಭದಲ್ಲಿ, ಅನಿವಾರ್ಯವಾದಂತಹ ಸಂದರ್ಭದಲ್ಲಿ ಮಾತ್ರ ಚೇಂಜಸ್ ಮಾಡ್ಕೋಬೇಕಾಗತ್ತೆ. ಯಾಕಪ್ಪ ಅಂದರೆ ಆ ಒಂದು ಚೇಂಜಸನ್ನು ಮಾಡ್ಕೊಂಡ್ರೆ ನಿಮ್ಮ ಆಟೋಮೆಟಿಕ್ ಆಗಿ ಹಣ ಬರೋದು ಹೋಲ್ಡ್ ಆಗಿಬಿಡುತ್ತೆ. ಅವ್ರಿಗೆ ಒಂದು ಏನು ಮೇಲ್ಗಡೆ ಹೋಗಿರುವ ಮಾಹಿತಿ ಬೇರೆ ಆಗುತ್ತೆ, ಇಲ್ಲಿರುವಂತಹ ಮಾಹಿತಿ ಬೇರೆ ಆಗುತ್ತೆ. ಹೀಗಾಗಿ ಒಂದು ಅಮೌಂಟು ಹೋಲ್ಡ್ ಆಗಿಬಿಡುತ್ತೆ, ಅಂದರೆ ಅಲ್ಲೇ ನಿಂತು ಬಿಡುತ್ತೆ, ಅಮೌಂಟ್ ನಿಮ್ಮ ಖಾತೆಗೆ ಜಮಾ ಆಗಲ್ಲ, ಟ್ರೆಜರಿಗೆ ಬಂದು ನಿಂತು ಬಿಡುತ್ತೆ. ಸೊ ಅದಕ್ಕೋಸ್ಕರ ಒಂದು ತಿದ್ದುಪಡಿ ಮಾಡಿಸ್ಕೊಳ್ಳೋರಿದ್ರೆ ಎಲೆಕ್ಷನ್ ಆದ ತಕ್ಷಣ ನೀವು ಮಾಡಿಸ್ಕೋಬಹುದು. ಈಗ ಮಾಡಿಸ್ಕೊಂಡ್ರೆ ಒಂದು ಸ್ವಲ್ಪ ಹೋಲ್ಡ್ ಆಗೋ ಚಾನ್ಸಸ್ ಇರುತ್ತೆ. ಯಾಕಂದರೆ ಈಗ ಸ್ಪೀಡ್ ಕೂಡ ಅಮೌಂಟ್ ಬರ್ತಾ ಇದೆ. ಮೊದಲು ಅಮೌಂಟನ್ನು ಪಡೀರಿ, ಅತಿಯಾಗಿ ಅನಿವಾರ್ಯ ಇದ್ದರೆ ಈಗಾಗಲೇ ಎಲೆಕ್ಷನ್ ಆದ ತಕ್ಷಣ ಅವರು ಏನೋ ತಿದ್ದುಪಡಿ ಒಂದು ಬಿಡ್ತಾನೆ ಅಂತ ಹೇಳಿದ್ದಾರೆ. ಎಲೆಕ್ಷನ್ ಆದ ತಕ್ಷಣ ರೇಷನ್ ಕಾರ್ಡನ್ನು ತಿದ್ದುಪಡಿ ಮಾಡಿಸ್ಕೊಳ್ಳಿಕ್ಕೆ ಅವಕಾಶವನ್ನು ಮಾಡಿಕೊಡ್ತೇವೆ, ಅವಾಗ ಒಂದು ತಿದ್ದುಪಡಿಯನ್ನು ಮಾಡ್ಕೋಬೋದು ಅಂತ ಹೇಳಿದ್ದಾರೆ. ಒಂದು ತಿದ್ದುಪಡಿಯನ್ನು ನೀವು ಮಾಡ್ಕೋಬೇಕಂದ್ರೆ ಎಲೆಕ್ಷನ್ ಮುಗಿದ ತಕ್ಷಣ ಒಂದು ತಿದ್ದುಪಡಿಯನ್ನು ಮಾಡ್ಕೋಬಹುದು. ಅಲ್ಲೇನಾದರೂ ನಿಮಗೆ ಅಮೌಂಟ್ ಬರಲಿಕ್ಕೆ ಡಿಲೇ ಆಯಿತು ಅಂದರೆ ನೀವು ಏನು ಮಾಡಬೇಕು, ಮುಖ್ಯವಾದಂತಹ ಒಂದು ಕೆಲಸ ಮಾಡಬೇಕಾಗತ್ತೆ. ನೀವು ಏನು ಮಾಡಬೇಕು, ಗೃಹಲಕ್ಷ್ಮಿ ಯೋಜನೆಗೆ ಮತ್ತೊಂದು ಸರಿ ಅರ್ಜಿಯನ್ನು ಸಲ್ಲಿಸಿಬಿಡಿ. ಅದೇ ಒಂದು ನಿಮಗೆ ಸೊಲ್ಯೂಷನು. ಇಲ್ಲಪ್ಪ ಅಂದರೆ ಸ್ವಲ್ಪ ಲೇಟ್ ಆಗುತ್ತೆ, ವೇಟ್ ಮಾಡಬೇಕಾಗತ್ತೆ ನೋಡಿ. ಸೊ ಈ ಎರಡು ಆಪ್ಷನ್ಗಳಿದ್ದಾವೆ. ನೀವು ಏನಾದರೂ ತಿದ್ದುಪಡಿ ಮಾಡ್ಕೊಂಡ್ರೆ ನೀವು ಒಂದು ಏನು ಮಾಡಬೇಕು, ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿ ಸಲ್ಲಿಸಬೇಕು, ಅಥವಾ ಸ್ವಲ್ಪ ಲೇಟ್ ಆಗುತ್ತೆ ಅಲ್ಲಿವರೆಗೂ ವೇಟ್ ಮಾಡಬೇಕಾಗತ್ತೆ. ಈ ಎರಡು ಒಂದು ಆಪ್ಷನ್ಗಳಿದ್ದಾವೆ. ಸೊ ನಾವು ನೋಡಿ ಏನು ಮಾಡ್ತೀರಾ, ತಿದ್ದುಪಡಿ ಅನಿವಾರ್ಯ ಇದ್ದರೆ ಮಾತ್ರ ತಿದ್ದುಪಡಿಯನ್ನು ಮಾಡ್ಕೊಳ್ಳಿ ಅಂತ ಒಂದು ಮಾಹಿತಿಯನ್ನು ತಿಳಿಸಿರುವಂಥದ್ದು. ಈ ಎರಡು ಚೇಂಜಸನ್ನು ಮಾಡ್ಕೊಂಡಿದ್ದಾರೆ. ಮತ್ತು ಏನಾದರೂ ರೇಷನ್ ಕಾರ್ಡ್ ತಿದ್ದುಪಡಿ ಮಾಡಿಕೊಂಡ್ರೆ ನಿಮಗೆ ಅಮೌಂಟ್ ಬರೋದು ಹೋಲ್ಡ್ ಆಗಿಬಿಡುತ್ತೆ. ಇದೇ ಒಂದು ಮುಖ್ಯ ಕಾರಣ ನಿಮಗೆ ಅಮೌಂಟ್ ನಿಂತು ಬಿಡೋಕ್ಕೆ. ಸೊ ನೋಡಿ, ನಿಮಗೆ ಅತಿ ಅನಿವಾರ್ಯ ಇದ್ದ ಒಂದು ಸಂದರ್ಭದಲ್ಲಿ ಮಾತ್ರ ಒಂದು ಚೇಂಜಸನ್ನು ಮಾಡ್ಕೊಳ್ಳಿ ವೀಕ್ಷಕರು. ಈ ರೀತಿ ಮಾಹಿತಿ ಇತ್ತು, ತಿಳಿಸ್ಕೊಡೋಣ ಅಂತ ವಿಡಿಯೋ ಮಾಡಿದೆ. ವಿಡಿಯೋ ಇಂಪಾರ್ಟೆಂಟ್ ಅನಿಸಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳುತ್ತೆ. ಮತ್ತು ಮುಂದಿನ ಮಾಹಿತಿ ಸಿಗೋಣ. ಅಲ್ಲಿ ತನಕ ಬೈ ಫ್ರೆಂಡ್ಸ್.